ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಬರೋವರೆಗೂ ಚೇಂಜ್ ಮಾಡಲ್ಲ ಅಂತ ಡವ್ ಮಾಡಬೇಡ, ಬೇಗ ಬದಲಿಸು, ಕೋಲ್ಡ್ ಆದ ಕಷ್ಟ ಎಂದ. ಆಯಿತು ಎಂದಳು. ಓಕೆ ಎಂದು ಹೋದನು. ಈ ಹಸುರ ಬರೋ ಅಷ್ಟರಲ್ಲಿ ಸೀರೆ ಬದಲಿಸ್ಬೇಕು ಅಂತ ಬಾಗ್ಲಾಕುವಾಗ ಸಾನ್ವಿ ಸರಸರನೆ ಅವ್ರ ರೂಮಿನ ಮುಂದೆ ಓಡ್ತಿದ್ದದ್ದು ಕಂಡಳು. ಅವಳನ್ನು ನೋಡಿದ ಚಾರು ರೂಮಿಂದ ಹೊರಗಡೆ ಬಂದು ಸಾನ್ವಿ ಎಂದು ಕರೆದಳು. ಚಾರು ಸಾನ್ವಿ ಅಂತ ಕರೆದದ್ದು ಕೇಳಿ ಬೆವರುತ್ತಾ ಉಗುಳು ನುಂಗುತ್ತಾ ಹಿಂತಿರುಗಿದಳು ಸಾನ್ವಿ. ಅವಳ ಮುಂದೆ ಕೈ ಕಟ್ಕೊಂಡು ನಿಂತಿದ್ದ ಚಾರು, ಏನ್ ಸಾನ್ವಿ, ಮನೆಯವರೆಲ್ಲ ಬಂದು ನನ್ಗೇನಾಯ್ತು ಅಂತ ಟೆನ್ಷನ್ನಲ್ಲಿ ವಿಚಾರಿಸಿದ್ರು, ನೀನ್ ಯಾಕೆ ಒಂದು ಮಾತು ಹೇಗಿದೆಯಾ ಅಂತ ಕೇಳಲೇ ಇಲ್ಲ ಎಂದು ನಾಟಕೀಯವಾದ ನಗು ಬೆರೆಸಿ ಕೇಳಿದ್ಲು ಚಾರು. ಅವಳ ಮಾತಿಗೆ ಮತ್ತಷ್ಟು ಬೆವರುವ ಸಾನ್ವಿ, ಅದು ಅದು ಚಾರು, ನಾನಂದರೆ ಮನೆಯವ್ರಿಗೆಲ್ಲ ಅಷ್ಟಕ್ಕಷ್ಟೇ ಅಲ್ವಾ, ಅವರೆಲ್ಲ ಇದ್ದಾಗ ಸುಮ್ಮನೆ ಬಂದು ಯಾಕೆ ತೊಂದರೆ ಮಾಡಲಿ ಅಂತ, ಅದಕ್ಕೆ ಅದಕ್ಕೆ ಆಮೇಲೆ ವಿಚಾರಿಸೋಣ ಅಂತ ಸುಮ್ಮನಾದೆ ಚಾರು ಎಂದು ಸುಳ್ಳು ಹೇಳಿದ್ಲು. ಪ್ರತಿ ಪದಕ್ಕೂ ಆಕೆ ಕೊಡ್ತಿದ್ದ ವಿರಾಮ ಕಂಡು, ಅದೇನು ಪದಗಳನ್ನು ಜೋಡಿಸ್ಕೊಂಡು ತುಂಬ ಕಷ್ಟದಿಂದ ಮಾತಾಡ್ತಿದ್ಯಾ, ಭಾಷೆ ಮರ್ತ್ಬಿಟ್ಯಾ, ಇಲ್ಲ ಗಂಟ್ಲು ಕಟ್ಟಿದ್ಯಾ ಎಂದು ವಿಚಾರಿಸ್ತಾಳೆ ಚಾರು. ಹಾಗೇನಿಲ್ಲ ಎಂದಳು. ಮೊದಲೇ ನಿನಗೆ ನನ್ನ ಮೇಲೆ ಹೆವಿ ಕೇರಿಂಗ್ ಇದೆ ಅಲ್ವಾ ಸಾನ್ವಿ, ನನ್ನಿಂದ ನಿನ್ನ ಮದುವೆ ಎಲ್ಲರ ಆಶೀರ್ವಾದದೊಂದಿಗೆ ನಡೆಯುತ್ತೆ ಅಂತ ಖುಷಿ ಇರಬೇಕು ಅಲ್ವಾ, ಅಷ್ಟೆಲ್ಲ ರಿಸ್ಕ್ ತಗೊಂಡಿರೋ ನನ್ನ ಮೇಲೆ ಚೂರು ಕೇರಿಲ್ವಲ್ಲ ಅಂತ ಬೇಜಾರಾಗಿತ್ತು ಸಾನ್ವಿ. ಆದರೆ ಈಗೆಲ್ಲ ಬಿಡು, ಸತ್ಯ ಗೊತ್ತಾಯ್ತಲ್ಲ ಎಂದಳು. ಸತ್ಯ ಗೊತ್ತಾಯ್ತು ಎಂದು ಚಾರು ಹೇಳಿದ್ದು ಕೇಳಿ, ಸತ್ಯ? ಯಾವ ಸತ್ಯ, ಏನದು ಚಾರು ಎಂದು ಮುಗ್ಧ ನೋಟ ಬೀರಿ ಕೇಳಿದ್ಲು ಕೂತಿಮರಿ. ಅದೇನೆಂದರೆ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿಯುತ್ತೆ ಅಂತ ಗಾದೆ ಇದೆಯಲ್ವಾ, ಅದು ಕೇಳಿದಾಗೆಲ್ಲ ನಿಜವಾಗ್ಲೂ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿಯುತ್ತಾ ಅಂತ ಡೌಟ್ ಇತ್ತು. ಇವತ್ತು ನಿಜ ಆಗೋಯ್ತು ಎಂದಳು ಚಾರು. ಅಂದರೆ ಎಂದು ಸಾನ್ವಿ ಕೇಳ್ತಾ ಹೆದರಿಕೊಳ್ಳುವಾಗ ಅವಳ ಕೈನ ನುಳುಚುವ ಚಾರು, ಅಂದರೆ ಈಗ ಗೊತ್ತಾಯ್ತಾ ಸಾನ್ವಿ ಎಂದು ಕೇಳ್ತಾ, ಹೇಳು ಗೊತ್ತಾಯ್ತಾ, ಇನ್ನೂ ವಿವರಣೆ ಕೊಡಬೇಕಾ ಸಾನ್ವಿ ಎಂದು ಇನ್ನಷ್ಟು ನುಳುಚಿ ಕೇಳಲು, ಬೇಡ ಬಿಟ್ಬಿಡು ಚಾರು, ಪ್ಲೀಸ್ ಬಿಡು ಎಂದು ಚೀರಿದಳು ಸಾನ್ವಿ. ಹೇಳು, ಸತ್ಯ ಗೊತ್ತಾಯ್ತಾ, ಹೇಳು ಎಂದು ಇನ್ನಷ್ಟು ನುಳುಚಲು ಆ ನೋವು ತಡೆಯಲಾಗದೆ, ಗೊತ್ತಾಯ್ತು ಪ್ಲೀಸ್ ಬಿಡು ಚಾರು ಎಂದು ಬೇಡಿದ್ಲು. ಅವಳ ಬಾಯಿಂದ ಸತ್ಯ ಗೊತ್ತಾಯ್ತು ಅಂತ ಹೇಳಿಸಿ ಕೈ ಬಿಟ್ಟು, ಈ ಚಾರು ನನಗೇನೇ ಅಂದ್ಕೊಂಡಿದ್ಯಾ, ಈ ಚಾರು ಮುಗ್ದೆ ನಿಜ, ಆದರೆ ತಟ್ಟಿ ಅಲ್ಲ ಎಂದು ಸಿಟ್ಟು ತೋರ್ತಾ, ಈ ಚಾರು ಪ್ರತಿಯೊಬ್ಬರಿಗೂ ಅವಕಾಶಗಳನ್ನು ಕೊಡುವ ಮುಗ್ದೆ ಅಷ್ಟೇ, ಆದರೆ ಅವಕಾಶವನ್ನು ದುರುಪಯೋಗ ಪಡಿಸ್ಕೊಳ್ಳೋರ ಸತ್ಯ ತಿಳಿಯದಷ್ಟು ದಡ್ಡಿ ಅಲ್ಲ, ನನ್ನ ನೀನೇ ನುಗ್ಗಿತ್ತು ಅನ್ನೋದು ತಿಳಿದುಕೊಳ್ಳದಷ್ಟು ದಡ್ಡಿ ಅಂದ್ಕೊಂಡ್ಯೇನೆ ಎಂದು ಉರಿನೋಟ ಬೀರ್ತಾ ಅವಳ ಕಡೆ ತಿರುಗಿದಾಗ, ಸಾರಿ ಚಾರು, ಪ್ಲೀಸ್ ಕ್ಷಮಿಸ್ಬಿಡು ಎಂದು ಕೈ ಮುಗಿದ್ಲು. ನಿನ್ನ ಬಂಡು ಬಾಳಿಗಿಷ್ಟು ಬೆಂಕಿ ಹಾಕ, ಪಾಪ ಏನೋ ಕೇಳ್ಕೊಂಡೆ ಅಂತ ಅವಕಾಶ ಕೊಟ್ಟು ಮದುವೆಗೆ ಎಲ್ರನ್ನೂ ಒಪ್ಪಿಸಿ ಒಳ್ಳೇದು ಮಾಡ್ತಿದ್ರೆ, ನಿಯತ್ತಿಲ್ಲದ ನಾಯಿಯ ಹಾಗೆ ನನ್ನನ್ನೇ ಕೊಲ್ಲೋದಕ್ಕೆ ನೋಡ್ತೀಯಲ್ಲ, ಎಷ್ಟು ವಿಷ ಇರಬೇಕು ನಿನ್ನ ಹೃದಯ. ಈಗಲೇ ಒಂದೇ ಒಂದು ಮಾತು, ಹಸುರ ನನ್ನ ತಳ್ಳಿದು ಈ ಸಾನ್ವಿನೇ ಅಂತ ಹೇಳಿದೆ ಅನ್ಕೋ, ಏನಾಗುತ್ತೆ ಅಂತ ವರ್ಣಿಸ್ಬೇಕಿಲ್ಲ ನಾನು. ಹುಚ್ಚು ನಾಯಿಗಿಂತ ಕೆಟ್ಟದಾಗಿ ಹೊಡೆದು ಈಚೆ ಆಗ್ತಾನೆ ನನ್ನ ಹಸುರ. ದೊಡ್ಡ ಮನೆ ಅಜ್ಜ ನಿನ್ನ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡೇನೆ, ತನ್ನಿಂದ ತಪ್ಪು ನಿರ್ಧಾರ ಬರಬಾರ್ದು ಅಂತ ಸ್ವಂತ ಮೊಮ್ಮಗನ ಕೂಡ ನೋಡದೆ ಮರಕ್ಕೆ ಕಟ್ಟಾಕಿ ಹೊಡೆದು ಬಡ್ದು ಶಿಕ್ಷೆ ಕೊಟ್ಟವರು, ಇನ್ನು ಪ್ರಪಂಚಕ್ಕೆ ಬಾರದ ಕೂಸನ್ನು ಕೊಲ್ಲೋದಕ್ಕೆ ಹೊಟ್ಟಿದ್ದ ನಿನ್ನ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡ್ಯಾ, ಕಲ್ಗಳು ತಗೊಂಡು ಇಡೀ ಊರಿನ ಜನ ಸಾಮೂಹಿಕ ಕೊಲೆ ಮಾಡಿಬಿಡ್ತಾರೆ. ನಿನ್ನ ಬಗ್ಗೆ ಹೇಳೋದಕ್ಕೆ ನನಗೇನು ಭಯ ಇಲ್ಲ, ಆದರೆ ಇಡೀ ದೊಡ್ಡ ಮನೆ ನನ್ನಿಂದ ಮತ್ತೆ ಮೋಸ ಹೋದೆ ಅಂತ ಕೊರ್ಗುತ್ತೆ. ಒಂದೇ ಯಾರಾದರೂ ಕ್ಷಮೆ ಅಂತ ಕೇಳಿ ಬಂದರೆ ನಿನ್ನ ಹಾಗೆ ಬಣ್ಣ ಬದಲಿಸುವ ಊಸರವಳ್ಳಿ ಅಂತ ಕ್ಷಮೆ ಕೊಡೋದು ಎಲ್ಲಿ ನಿಲ್ಲಿಸ್ಬಿಡ್ತಾರೋ ಅನ್ನೋ ಭಯ ನನಗೆ. ಅದಕ್ಕೆ ಸತ್ಯ ಹೇಳಿದೆ ಮುಚ್ಚಿಟ್ಟೆ. ಹಾಗಂತ ಸತ್ಯ ಹೇಳಲ್ಲ ಅಂತ ಏನಿಲ್ಲ, ನಿನ್ನ ಪಾಪ ಯಾವತ್ತಿಗೆ ಓವರ್ ಆಯಿತು ಅನಿಸುತ್ತೋ ಆವತ್ತು ಬಾಯ್ ಬಿಡ್ತೀನಿ. ನಾನು ಯಾವತ್ತು ಬಾಯ್ ಬಿಡ್ತೀನೋ ಅಂತ ಹೆದರಿಕೆಯಲ್ಲೇ ನೀನು ದಿನ ನಿದ್ದೆ ಕೇಳ್ತೀಯಲ್ಲ, ಅದೇ ನಾನು ನಿನಗೆ ಅಲ್ಲಿವರೆಗೂ ಕೊಡೋ ಶಿಕ್ಷೆ, ಟೆಂಪರರಿ ಶಿಕ್ಷೆ ಎಂದು ಚಾರು ಹೇಳುವಾಗ, ಒಂದು ವೇಳೆ ಊರಿನ ಜನ ನನ್ನ ಕಲ್ಲು ಹೊಡೆದು ಸಾಯಿಸಿದ್ರೆ ಎನ್ನುವ ಭಯ ಶುರುವಾಯಿತು ಅವಳಿಗೆ.
ಅಲ್ಲಿವರೆಗೂ ಇದೇ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಪ್ರತಿಯೊಬ್ಬರ ಬಳಿ ಪ್ರತಿಯೊಂದು ವಿಚಾರಕ್ಕೂ ಚೀಥು ಅಂತ ಅನ್ನಿಸ್ಕೊಂಡು ಓಡಾಡ್ತಾ ಬಿದ್ದಿರು ಎಂದು ಮುಂದೇನೋ ಹೇಳುವಾಗ ಅಸುರ ನಿಂಬೆಹಣ್ಣಿನ ಜ್ಯೂಸ್ ಹಿಡಿದು ಬಂದಿದ್ದ. ಬಟ್ಟೆ ಬದಲಿಸದೆ ಇನ್ನು ಒದ್ದೆ ಬಟ್ಟೆಯಲ್ಲಿದ್ದ ಹೆಂಡತಿನ ನೋಡಿ, ವೈಫಿ ಏನಿದು, ಯಾಕಿನ್ನು ಸೀರೆ ಬದಲಾಯಿಸಲ್ಲ ನೀನು ಎಂದು ಕೇಳ್ತಾ ಅಲ್ಲೇ ಎದುರಿಗಿದ್ದ ಸಾನ್ವಿ ಮುಖ ನೋಡಿ ಹುಬ್ಬು ಸೇರಿಸಿ, ಈ ಮಂಗ ಏನು ಮಾಡ್ತಿದೆ ಇಲ್ಲಿ ಎಂದು ಕೇಳಿದ. ಅದೇ ಅಸುರ, ನನ್ನ ಯೋಗಕ್ಷೇಮ ವಿಚಾರಿಸೋಕೆ ಬಂದಿದ್ಲು, ಸೀರೆ ಬದಲಿಸಿದ ಮೇಲೆ ಹೇಳ್ತೀನಿ ಅಂದರೂ ಬಿಡ್ತಿಲ್ಲ ಎಂದು ಚಾರು ಹೇಳುವಾಗ, ಹೇ ಏನೇ ಗೋಳ್ ನಿಂತು, ಚಾರು ಸೀರೆ ಬದಲಿಸಿ ಆರಾಮಾಗೋ ಅಷ್ಟರಲ್ಲಿ ಗೋಟಕ್ಕಂದು ನೆಗೆದು ಬೀಳ್ತೀಯಾ, ಇಲ್ಲ ತಾನೆ, ಅಷ್ಟು ಅರ್ಜೆಂಟೇನೆ ಗೂಬೆಂತಂದು ಎಂದು ಬೈಯೋಕೆ ಶುರು ಮಾಡ್ದ. ಅವಳಂದ್ರೆ ಕೋಪ ಉಕ್ಕಿ ಬರ್ತಿತ್ತು ಅವನಿಗೆ. ಚಾರು ಮಾತಿಗೆ ಕಟ್ಟು ಬಿದ್ದು ಇನ್ನೂ ಅವಳ ವಿಚಾರದಲ್ಲಿ ಸುಮ್ಮನಿದ್ದ ಅಷ್ಟೆ. ಬೈಯೋ ಚಾನ್ಸ್ ಸಿಕ್ಕರೆ ಸುಮ್ಮನೆ ಇರ್ತಾನ? ಅವನ ಬೈಗುಳ ಸಹಿಸದ ಹಾಗೆ, ಇಲ್ಲದಜ್ಜು ಮಾವ ನಾನು ಎಂದು ಬೇರೇನೋ ಸಬೂಬು ಕೊಡಲು ಬಾಯಿ ತೆರೆದ್ಲು. ಇಲ್ವಾ ಸಾನ್ವಿ, ಹಾಗಾದರೆ ನಾನು ಸುಳ್ಳು ಹೇಳ್ತಿದ್ದೀನಾ ಎಂದು ಪ್ರಶ್ನಿಸಿ ಮತ್ತಷ್ಟು ಹೆದರಿಸಿದ್ಲು ಚಾರು. ಆಕೆ ಕಾಸಗಳ ಕಣ್ಬಿಟ್ಟು ಒದ್ದಾಡುವಾಗ, ಸತ್ಯ ಹೇಳ ಎಂದು ಮತ್ತಷ್ಟು ಹೆದರಿಸುವ ಹಾಗೆ ಕೇಳಿದ್ಲು ಚಾರು. ಬೇಡ ಬೇಡ ಚಾರು ಎಂದು ಬೆವರಿದ್ಲು ಸಾನ್ವಿ. ಇಬ್ಬರ ನಡುವೆ ಏನು ಮಾತುಕತೆ ನಡೀತಿದೆ ಎಂದು ತನ್ನಲ್ಲೇ ಮಾತಾಡಿಕೊಳ್ತಾ, ಏನು ಸತ್ಯ ವೈಫಿ, ಇವಳೇನಾದರೂ ತೊಂದರೆ ಮಾಡಿದ್ಲಾ? ಹೌದು ಅಂತ ಹೇಳು ಸಾಕು, ಇವಳಿಗೆ ಇವತ್ತೇ ಡೆತ್ ನೋಟ್ ಫಿಕ್ಸ್ ಮಾಡ್ತೀನಿ ತುಸು ಕೋಪದಿಂದ ಸಾನ್ವಿ ಕಡೆಗೆ ಕೆಂಗಣ್ಣು ಬೀರಿ ಹೇಳಿದ. ಹೌದು ಅಸುರ ಎಂದಳು ಚಾರು ಏನೊಂದು ಯೋಚಿಸದೆ. ಆ ಮಾತು ಕೇಳ್ದವನೇ ಅಂದ್ಕೊಂಡೆ ಇವಳು ಏನೋ ಮಾಡಿರ್ತಾಳೆ ಅಂತ, ಇವಳನ್ನು ಇವತ್ತು ಸುಮ್ಮನೆ ಬಿಡಲ್ಲ ಎಂದು ಕುತ್ತಿಗೆಗೆ ಕೈ ಹಾಕಬೇಕು ತಕ್ಷಣ ಎಚ್ಚೆತ್ತ ಚಾರು, ಹಸುರ ಏನು ಮಾಡ್ತಿದ್ಯಾ, ತೊಂದರೆ ಮಾಡಿದ್ಲು ಅಂದರೆ ಇವಳೇ ನನ್ನ ನೀರಿಗೆ ತಳ್ಳಿದಾಳೆ ಅಂತನ? ನಾನು ಹೇಳಿದ್ದು ನನಗೆ ಸುಸ್ತಾಗ್ತಿದೆ ಅಂದರೂ ನನ್ನ ಯೋಗಕ್ಷೇಮ ಅಂತ ತೊಂದರೆ ಮಾಡಿದ್ಲು ಅಂತ ಅಷ್ಟೇ ಎಂದು ಮಾತು ಉಲ್ಟಾ ಮಾಡಿ ಸಾನ್ವಿ ಕಡೆ ನೋಡಿದ್ಲು. ಆಕೆ ಹೃದಯ ಹೆದರಿಕೆಯಿಂದ ಬಡ್ಕೊಳ್ತಾ ಇತ್ತು. ಬಾಯಿಗೆ ಬರಲಿಲ್ಲ ಪುಣ್ಯ. ಸಾನ್ವಿ ತುಂಬ ಒಳ್ಳೆಯವಳಾಗಿದ್ದಾಳೆ ಅಸುರ ಎನ್ನುವ ಚಾರು ಸಾನ್ವಿ ಮುಂದೆ, ಅಲ್ಲವಾ ಸಾನ್ವಿ ಎಂದಾಗ ಹೂ ಎಂದು ತಲೆ ಆಡಿಸಿದ್ಲು ವಿಧಿ ಇಲ್ಲದೆ. ಆದರೆ ಸಾನ್ವಿ, ನೀನೆಲ್ಲಿದ್ದ ನಾನು ನೀರಿಗೆ ಬೀಳೋವಾಗ ನೀ ನನ್ನ ಪಕ್ಕ ನಿಂತಿದ್ದೆ ಅಲ್ವಾ, ನನ್ನ ತಲೆ ಸುತ್ತಿ ಬೀಳೋದು ಕಾಣಿಸ್ಲಿಲ್ವಾ ಎಂದು ಮತ್ತೆ ಅವಳಿಗೆ ಅಸುರನ ಕೆಂಗಣಿ ಗುರಿ ಮಾಡುವ ಹಾಗೆ ಪ್ರಶ್ನೆ ಮಾಡಿದ್ಲು. ಅದು ನಾನು ಅದು ಎಂದು ಆಕೆ ತೊದಲುವಾಗ ಅವಳ ಎದುರಿಗೆ ಬರುವ ಲಕ್ಕಿ, ಹೌದು ನೀನೆಲ್ಲಿದ್ದೆ, ಚಾರು ನೀರಿಗೆ ಬೀಳೋದು ಕಾಣಿಸ್ಲಿಲ್ವಾ ನಿನಗೆ, ಬಿದ್ದರೆ ಬೀಳಲಿ ಅಂತ ಸುಮ್ಮನಿದ್ದೇನೆ, ಹೇಳು ಪೊಗಳೆ ಮನೆ ಹಾಡಿ ಎಂದು ಅರಚುತ್ತಾ ಪ್ರಶ್ನಿಸುವಾಗ ಸುಳ್ಳು ಹೇಳಲು ನಾಲಿಗೆ ತಿರುಗದ ಸ್ಥಿತಿಯಲ್ಲಿ ಬೆವರಿ ಬೆಂಡಾಗಿ ಹೆದರಿ ಮುದುರಿದಳು ಸಾನ್ವಿ. ಇವತ್ತು ಮುಟ್ಟಿಸಿರೋ ಚಮಕ್ ಸಾಕೆನಿಸಿದ ಹಾಗೆ ಆಲೋಚಿಸುವ ಚಾರು, ಅಯ್ಯೋ ಮರ್ತೇ ಹೋಗಿತ್ತು ಅಸುರ, ಅವಳು ಗಾಡಿನ ನೀರು ತರೋಕೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ಲು, ಪಾಪ ಅಲ್ಲಿರಲಿಲ್ಲ ಅನಿಸುತ್ತೆ, ನಾನೇ ಮರ್ತ್ಬಿಟ್ಟೆ ಎಂದವನ ಮಾತಿಗೆ ತಡೆಯಾಕಿ, ಹಸುರ ಚಳಿ ಶುರುವಾಗ್ತಿದೆ, ಬಟ್ಟೆ ಬದಲಿಸಬೇಕು, ಹೆಲ್ಪ್ ಮಾಡುಪ್ಪ ಎಂದು ಕೈ ಹಿಡಿದೆಳೆದಾಗ, ನೋಡು ಸಾನ್ವಿ, ನನಗೆ ಗೊತ್ತಿಲ್ಲದೆ ಚಾರುನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದ್ಯೋ, ಈ ಸಲ ನಿನಗೆ ಕೊನೆ ಕಾಣಿಸ್ತೀನಿ, ಹುಷಾರ್. ಈಗ ಅವಳು ಪ್ರೆಗ್ನೆಂಟ್, ಡಬಲ್ ಕಾಳಜಿ ಜೊತೆಗೆ ಡಬಲ್ ಕೋಪ ಬರುತ್ತೆ ಲಕ್ಕಿಗೆ. ಕೋಪದಲ್ಲಿ ಏನು ಮಾಡಿದ್ರು ನನಗೆ ಗೊತ್ತಿಲ್ಲ, ಒಂದು ಸಣ್ಣ ತಪ್ಪಾದರೂ ದೊಡ್ಡ ಶಿಕ್ಷೆ ಸಿಗುತ್ತೆ, ಬಿ ಕೇರ್ಫುಲ್ ಎಂದು ಎಚ್ಚರಿಸಿದ. ಅವನಿಗೂ ಎಲ್ಲೋ ಮನಸ್ಸು ಅವಳಿಂದ ಚಾರುಗೆ ತೊಂದರೆ ಆಗಿದ್ದೆ ಅನಿಸಿತ್ತೋ ಏನೋ, ಒಳ್ಳೆ ಎಚ್ಚರಿಕೆ ಕೊಟ್ಟಿದ್ದ. ಆಯಿತು ಮಾವ, ನಾನು ತೊಂದರೆ ಮಾಡಲ್ಲ, ಸಾರಿ ನಿಲ್ಲದೆ ಓಡಿದಳು ಸಾನ್ವಿ. ಅಲ್ಲೇ ಇದ್ರೆ ಗಂಡ ಹೆಂಡತಿ ಇಬ್ಬರು ಏನು ಮಾಡ್ತಾರೋ ಅನ್ನೋ ಭಯ ಇತ್ತಲ್ವಾ, ಅದಕ್ಕೆ. ಇನ್ನು ಮುಂದೆ ಇದೇ ಭಯದಲ್ಲಿ ಇರಬೇಕು ಕಣೆ ನೀನು, ಮದುವೆ ಆಗೋವರೆಗೂ ನಿನಗೆ ಇದೇ ಶಿಕ್ಷೆ ಎಂದ್ಕೊಂಡು ಅವಳನ್ನೇ ನೋಡ್ತಿದ್ದ ಮಡದಿ ಕೈ ಹಿಡಿದು, ಮೇಡಮ್ ನಡೀರಿ ಸೀರೆ ಚೇಂಜ್ ಮಾಡಿ, ನನ್ನ ಪುಟಾಣಿಗೆ ಚಳಿಯಾಗತ್ತೆ ಎಂದ. ಓ ಅಂದರೆ ಈ ವೈಫಿಗೆ ಏನಾದರೂ ಓಕೆ ಅಂತ ಆಯಿತು ಎಂದು ಹುಬ್ಬು ಹಾರಿಸಿ ಕೇಳಿದ್ಲು. ಅದಕ್ಕೆ ಚಳಿ ಆದರೆ ನನ್ನ ವೈಫಿಗೆ ತಾನೇ ತೊಂದರೆ, ಅವಳಿಗೆ ತೊಂದರೆ ಆಗೋದು ಈ ಅಸುರನಿಗೆ ಇಷ್ಟ ಇಲ್ಲ ಎಂದ. ಹಾಗೆ ನಕ್ಕಳು. ಸೀರೆ ಬದಲಿಸಲು ಕರೆದುಕೊಂಡು ಹೋದ. ಮುಂದೆ ಇವತ್ತು ಚಾರು ತಟ್ಟಿಸಿರುವ ಬಿಸಿಗೆ ಸಾನ್ವಿ ಹೇರೋದು ನಿಜ, ನೋಡೋಣ ಮುಂದೇನು ಅಂತ. ಕತೆ ಬಗ್ಗೆ, ಸಂಚಿಕೆ ಬಗ್ಗೆ, ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.